ನಮಸ್ತೆ. ಇವತ್ತು ಭಾನುವಾರದ ಸ್ಪೆಷಲ್ ಮಾಡ್ತೀನಿ ಚಿಕನ್ ಚಾಪ್ಸ್. ಇವತ್ತು ನನ್ನ ಮಗಳು ಅಳಿಯ ಮೊಮ್ಮಕ್ಕಳೆಲ್ಲ ಬಂದರೆ ನಮ್ಮ ಲಾಸ್ಟ್ನೇ ಮಗಳಿಗೆ ಮಗುವಾಗಿದೆ ನೋಡೋಕೆ ಅಂತ ಬಂದರೆ ಅದಕ್ಕೆ ಬೆಳಗ್ಗೆನೇ ನಮ್ಮ ಮಲ್ನಾಡ್ ಸ್ಟೈಲು ರೊಟ್ಟಿ ಮತ್ತು ಚಾಪ್ಸ್ ಮಾಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾನೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಮತ್ತು ಒಂದು 3 kg ಚಿಕನ್ ಇದೆ. 3 kg ಚಿಕನ್ನಿಗೆ ನಾನು ಇಷ್ಟೇ ಮಸಾಲೆ ಹಾಕೋದು. ನಾನು ಜಾಸ್ತಿ ಮಸಾಲೆ ಹಾಕಿ ಮಾಡಲ್ಲ. ತುಂಬ ಮಸಾಲೆ ಹಾಕಿ ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗೋಲ್ಲ ಮತ್ತು ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಾನು ಇಷ್ಟೇ ಹಾಕಿ ಮಾಡೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಚಿಕನ್ ಕರಿ ಮತ್ತು ಚಿಕನ್ ಚಾಪ್ಸ್ ಅಂತ ಹೇಳ್ತೀವಿ ನಾವು. ಮತ್ತು ನೋಡೋಣ ಯಾವುದು ಎಷ್ಟೆಷ್ಟು ಹಾಕಿ ನೋಡಿ. ಎಲ್ಲ ಸ್ವಲ್ಪ ಒಂದು 20 ಹಸಿಮೆಣ್ಸಿಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿ ಮತ್ತು ಪುದೀನ ಸಾಂಬಾರು ಸೊಪ್ಪು ಇಲ್ಲಿಟ್ಟಿದ್ದೀನಿ. ನಾನು ಇಷ್ಟ ಹಾಕಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತೀನಿ. ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿದೆ. ಮಾಡಿದ್ಮೇಲೆ ನೋಡೋಣ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟ್ ಆಗುತ್ತೆ. ನಾನು ಚಾಪ್ಸ್ ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ಸಲ್ಲಿ ಹಾಕಿ. ಹಾಫ್ ಕಟ್ಟು ಪುದೀನ ಹಾಕಿದ್ದೀನಿ, ಸಾಂಬಾರು ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಮತ್ತು ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ತೊಳೋದು. ತುಪ್ಪ ಹಾಕಬೇಕು. ಎಣ್ಣೆ ಮತ್ತು ತುಪ್ಪ ಹಾಕಿ ಮತ್ತು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಚಾಪ್ಸ್ ಮಾಡೋಕ್ಕೆ. ಮತ್ತು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಹೊಟ್ಟೆ ಉರಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಎಲ್ಲರೂ ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಹಸಿಮೆಣ್ಸಿಗೆ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ, ಮತ್ತು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಯಾವುದು ಜಾಸ್ತಿ ಮಸಾಲೆ ಹಾಕಲ್ಲ, ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಬೋದು. ಇವಾಗ ರುಬ್ಬಿಟ್ಕೊಂಡು ಖಾರ ಹಾಕ್ತಾಯಿದ್ದೀನಿ, ಮಸಾಲೆ ಎಲ್ಲ ಟ್ರೈ ಮಾಡಿ ಗಾಯ್ಸ್. ಇದು ನಮ್ಮ ಮನೇಲಿ ಫೇಮಸ್ ಡಿಶ್ಶು. ಇದು ಸೇಮ್ ಗೌಡ್ರು ಹೋಟೆಲ್ ಸ್ಟೈಲ್ ಚಿಕನ್ ಚಾಪ್ಸ್ ಇರುತ್ತೆ. ಯಮ್ಮಿ ಆ್ಯಂಡ್ ಟೇಸ್ಟಿ. ಟ್ರೈ ಮಾಡಿ. ಆ್ಯಂಡ್ ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಭಾರತೀಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಯಮ್ಮಿ ಡಿಶಸ್ ನಿಮಗೋಸ್ಕರ ಕರ್ನಾಟಕ ಸ್ಟೈಲ್, ಸೌತ್ ಇಂಡಿಯನ್ ಸ್ಟೈಲ್ ಮಾಡಿ ತೋರಿಸ್ತಾರೆ. ಇಷ್ಟು ಉಪ್ಪು ಹಾಕ್ತೀನಿ. ನಾನು ಯಾವುದೂ ಅಳತೆ ಮಾಡೋಕ್ಕಲ್ಲ, ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕ್ತೀನಿ. ಬೇಕು ಅಂದರೆ ಹಾಕ್ಕೋಬೋದು. ಸಪ್ಪೆ ಆದರೆ ಹಾಕೋದು, ಉಪ್ಪಾದರೆ ಏನು ಮಾಡೋದು ಬೆಡ್ಸೋದಕ್ಕೆ ಇಷ್ಟು ಹಾಕ್ತೀವಿ. ಆಮೇಲೆ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಚಿಕನ್ ಚಾಪ್ಸ್ ರೆಡಿ. ಚಿಕನ್ ಚಾಪ್ಸ್ ರೆಡಿ ಆಗ್ತಾಯಿದೆ. ಇವಾಗ ರೊಟ್ಟಿ ರೆಡಿ ಮಾಡ್ತೀವಿ. ಮತ್ತು ರಾತ್ರಿ ಉಳಿದಿರೋ ಅನ್ನನ ವೇಸ್ಟ್ ಮಾಡಿಬಿಡಿ ಯಾರು. ಅದಕ್ಕೆ ನಾನು ಏನು ಮಾಡ್ತೀನಿ, ರೊಟ್ಟಿಗೆ ಇದನ್ನು ಗ್ರೈಂಡ್ ಮಾಡಾಕ್ತೀನಿ. ರುಬ್ಬಿಟ್ಟು ಹಾಕಿದ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನಮ್ಮ ಮಲ್ನಾಡ್ ಸ್ಟೈಲ್ ರೊಟ್ಟಿ ಇದೇ ಥರ ನಮ್ಮ ಕಡೆ ಮಾಡೋದು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಈಗ ಚಿಕನ್ ಚಾಪ್ಸ್ ರೆಡಿ. ಮತ್ತು ರೊಟ್ಟಿ ಮಲ್ನಾಡ್ ಸ್ಟೈಲ್ ರೊಟ್ಟಿ ರೆಡಿಯಾಗಿದೆ. ಇವತ್ತು ಬೆಳಗಿನ ತಿಂಡಿ ಇದು. ಆಹಾ, ರೊಟ್ಟಿ ಮತ್ತು ಚಿಕನ್ ಚಾಪ್ಸ್ ತಿಂತಾಯಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಎಮ್ಮೆ ಆಗುತ್ತೆ. ಇವಾಗ ಮಳೆಗಾಲ, ನಮ್ಮ ಸೈಡು ತುಂಬ ಮಳೆ ಬರ್ತದೆ. ಮಳೆಗೆ ಬಿಸಿ ಬಿಸಿ ಚಾಪ್ಸು ಮತ್ತು ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇದೆ ಟೇಸ್ಟು. ಯಮ್ಮಿ ಸೂಪರ್ ಆಗಿದೆ ಕಣಮ್ಮ. ಎಲ್ಲರೂ ಟ್ರೈ ಮಾಡಿ ಗಾಯ್ಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಇಂಥ ರೆಸಿಪೀಸ್ ನೀವು ನಮ್ಮ ಚಾನಲ್ ಮಾತ್ರ ನೋಡೋಕ್ಕಾಗೋದು. ನಿಮ್ಗೊಂದು ಬೇಕು ಆ್ಯಂಡ್ ನನಗೊಂದು ಬೇಕು. ಯಮ್ಮಿ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್.
ಮತ್ತು ರೊಟ್ಟಿ ಮಲೆನಾಡು ರೊಟ್ಟಿ ಯಾ ಇಷ್ಟ ಆಯ್ತಾ ಸೂಪರ್ ಸೂಪರ್ ಯಮ್ಮಿ